ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಾನು ರಂಜಿತ್. ಎಷ್ಟೋ ಜನಕ್ಕೆ ಬ್ಯಾಂಕಲ್ಲಿ ಕೆಲಸ ತಗೋಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಬ್ಯಾಂಕಲ್ಲಿ ಕೆಲಸ ತೊಗೋಬೇಕಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ಅಂತೇಳಿ ಗೊತ್ತಿರೋದಿಲ್ಲ. ಬ್ಯಾಂಕಲ್ಲಿ ಕೆಲಸ ತೊಗೋಬೇಕಂತೇಳಿದರೆ ಎಕ್ಸಾಮ್ ಬರೀಬೇಕು. ಆ ಎಕ್ಸಾಮಿಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಬ್ಯಾಂಕಿಂಗ್ IBPS, SBI, RRB ರೀಜನಲ್ ರೂರಲ್ ಬ್ಯಾಂಕಿಂಗ್ ಸಿಲೆಬಸ್ ಸೇಮ್ ಸಿಲೆಬಸ್ಸನ್ನೇ RBI, LIC, NICL, IDBI ಇದೆಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸಮ್ ಆಫ್ ದಿ ಟಾಪಿಕ್ಸ್ RRB ಅಂತೇಳಿದರೆ ರೈಲ್ವೆಯಲ್ಲೂ ಕೂಡ ಇರುತ್ತೆ. RBI, LIC, NICL, IDBI ಇನ್ನೂ ಎಕ್ಸೆಟ್ರಾ ಬ್ಯಾಂಕ್ಗಳು ಸೇಮ್ ಸಿಲೆಬಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕ್ಲಾಸ್ಗಳು ಸಿಗುತ್ತೆ. KS, PSI, ಬ್ಯಾಂಕಿಂಗ್, PGCET, PC, SSC, SDA ಹಾಗೂ FDAಗಳಿಗೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಈ ನಂಬರ್ಸ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಪಡ್ಕೊಳ್ಳಿ. ಏನೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ? ನಂಬರ್, ನ್ಯೂಮರಿಕಲ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಎಬಿಲಿಟಿ, ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಎಕಾನಮಿ, ಫಿನಾನ್ಷಿಯಲ್ ಅವೇರ್ನೆಸ್, ಕಂಪ್ಯೂಟರ್ ಅವೇರ್ನೆಸ್, ಹೀಗೆ 5 ಮೇಯ್ನ್ ಆಗಿ ಟಾಪಿಕ್ಗಳಿರುತ್ತೆ, ಸಬ್ಜೆಕ್ಟ್ಗಳಿರುತ್ತೆ. ಇದರಲ್ಲಿ ಅಗೈನ್ ಬೇರೆ ಬೇರೆ ಟಾಪಿಕ್ಗಳು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ದೋಸ್ ಆರ್ ನ್ಯೂಮರಿಕಲ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತೇಳಿ ಹೇಳ್ತೀವಿ, ರೀಸನಿಂಗ್ ಎಬಿಲಿಟಿ, ಇಂಗ್ಲೀಷ್ ಲ್ಯಾಂಗ್ವೇಜು, ಜನರಲ್ ಎಕಾನಮಿ, ಫಿನಾನ್ಷಿಯಲ್ ಅವೇರ್ನೆಸ್ಸು ಮತ್ತು ಕಂಪ್ಯೂಟರ್ ಅವೇರ್ನೆಸ್. ನ್ಯೂಮರಿಕಲ್ ಎಬಿಲಿಟಿಯಲ್ಲಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಏನೆಲ್ಲ ಟಾಪಿಕ್ಸ್ ಬರುತ್ತೆ? ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಮಿಸ್ಸಿಂಗ್ ನಂಬರ್ ಸೀರೀಸ್, ರಾಂಗ್ ನಂಬರ್ ಸೀರೀಸ್, ಇಕ್ವೇಷನ್ ಸಾಲ್ವಿಂಗ್, ಆವ್ರೇಜಸ್, ಪರ್ಸೆಂಟೇಜ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಪಾರ್ಟ್ನರ್ಶಿಪ್, ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಡಿಸ್ಕೌಂಟ್, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ವರ್ಕ್, ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್, boards and streams. Before that, time, speed, distance, permutation and combination, probability, mensuration, ಮತ್ತು ಡಾಟಾ ಇಂಟರ್ಪ್ರಿಟೇಷನಲ್ಲಿ ಅಗೈನ್ ಡೇಟಾ ಟೇಬಲ್ಸ್, ಬಾರ್ ಗ್ರಾಫ್, ಪೈ ಚಾರ್ಟ್, ಲೈನ್ ಚಾರ್ಟ್, ರಡಾರ್ ಗ್ರಾಫ್, ಟ್ರಯಾಂಗ್ಯುಲರ್ ಬಾರ್ ಡಯಾಗ್ರಾಮ್, ಕೇಸ್ ಸ್ಟಡಿ, ಮಿಕ್ಸ್ಡ್ ಗ್ರಾಫ್ಸ್, ಡೇಟಾ ಸಫಿಷಿಯನ್ಸಿ, ಕಂಪ್ಯಾರಿಸನ್ ಆಫ್ ಕ್ವಾಂಟಿಟೀಸ್, ಇಷ್ಟೆಲ್ಲ ಕೂಡ ನ್ಯೂಮರಿಕಲ್ ಎಬಿಲಿಟಿಯಲ್ಲಿ ಕವರ್ ಆಗಿರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ ಕವರ್ ಆಗಿರುತ್ತೆ. ಸರಿ, ಎಷ್ಟು ಮಾರ್ಕ್ಸಿಗೆ ಯಾವ್ಯಾವ ಟಾಪಿಕಿಂದ ಕ್ವಶನ್ ಕೇಳ್ತಾರೆ ಅಂತ ನೋಡೋದಾದರೆ, ಸಿಂಪ್ಲಿಫಿಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ 10 to 15 ಮಾರ್ಕ್ಸ್ವರೆಗೂ ಕ್ವಶನ್ ಕೇಳ್ತಾರೆ. 10 to 15 ಕ್ವಶನ್ಸ್ ಇರುತ್ತೆ. ದಟ್ ಈಸ್ 1 ಮಾರ್ಕ್ ಈಚ್ ಅಂದರೂ ಕೂಡ 15 ಕ್ವಶನ್ಸ್ಗೆ 15 ಮಾರ್ಕ್ಸ್ ಇರುತ್ತೆ. ಸಿಂಪ್ಲಿಫಿಕೇಷನ್ ಆದರೂ ಕೇಳ್ಬೋದು, ಇಲ್ಲ ಅಪ್ರಾಕ್ಸಿಮೇಷನ್ ಆದರೂ ಕೇಳ್ಬೋದು. ಸಮ್ಹೌ ಎರಡು ಸ್ವಲ್ಪ ಸೇಮ್ ಆಗೇ ಇರುತ್ತೆ. 10 to 15 ಮಾರ್ಕ್ಸಿಗೆ ಕೇಳ್ತಾರೆ. ಈದರ್ ಸಿಂಪ್ಲಿಫಿಕೇಷನ್ ಆರ್ ಅಪ್ರಾಕ್ಸಿಮೇಷನ್ ಆರ್ ಬೋತ್, ಮಿಕ್ಸ್ಡ್ ಆಫ್ ಬೋತ್ ಕೂಡ ಕೇಳಬಹುದು. 10 to 15 ಮಾರ್ಕ್ಸಿಗೆ ಮಿಸ್ಸಿಂಗ್ ನಂಬರ್ ಸೀರೀಸ್ ಅಥವಾ ರಾಂಗ್ ನಂಬರ್ ಸೀರೀಸ್ ಯಾವುದಾದ್ರೂ ಒಂದು ಕೇಳ್ತಾರೆ. 5 ಮಾರ್ಕ್ನ ಕ್ವಶನ್ ಇರುತ್ತೆ. 5 ಕ್ವಶನ್ ಇರುತ್ತೆ ಮಿಸ್ಸಿಂಗ್ ಆ್ಯಂಡ್ ರಾಂಗ್ ನಂಬರ್ ಸೀರೀಸ್. 5 ಮಾರ್ಕಿಗಿರುತ್ತೆ. ಇಕ್ವೇಷನ್ ಸಾಲ್ವಿಂಗ್ ಕೂಡ 5 ಮಾರ್ಕಿಗಿರುತ್ತೆ. ಆವ್ರೇಜಸ್ 1 or 2, ಸೊ 1 or 2 ಕ್ವಶನ್ ಇರುತ್ತೆ. ಪರ್ಸೆಂಟೇಜ್ ಕೂಡ ಅಷ್ಟೇ 1 or 2 ಇರುತ್ತೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ 1 or 2 ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಪಾರ್ಟ್ನರ್ಶಿಪ್ ಆಲ್ಸೋ 1 or 2. ಪ್ರಾಫಿಟ್ ಲಾಸ್ ಡಿಸ್ಕೌಂಟ್ 1 or 2 ಕ್ವಶನ್ಸ್ ಇರುತ್ತೆ. ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಲೈಕ್ ಈ 3 ಟಾಪಿಕ್ಗಳು 1 ಮಾರ್ಕ್ನ ಕ್ವಶನ್ ಕೂಡ ಕೇಳ್ಬೋದು, ಇಲ್ಲ DIಯಲ್ಲಿ ಇನ್ಕ್ಲೂಡ್ ಮಾಡಿ ಕೂಡ ಕೇಳ್ತಾರೆ. ಡಾಟಾ ಇಂಟರ್ಪ್ರಿಟೇಷನಲ್ಲಿ ಇನ್ಕ್ಲೂಡ್ ಮಾಡಿ ಕೇಳ್ತಾರೆ, ಇಲ್ಲ 1 ಮಾರ್ಕಿಗೆ ಸೆಪರೇಟಾಗಿ ಕೂಡ ಕೇಳಬಹುದು. ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ 1 or 2 ಮಾರ್ಕಿಗೆ. ಸಿಂಪಲ್ ಇಂಟ್ರೆಸ್ಟ್ 1 ಕ್ವಶನ್ ಕೇಳ್ಬೋದು, ಇಲ್ಲ ಕಾಂಪೌಂಡ್ ಇಂಟ್ರೆಸ್ಟ್ 1 ಕ್ವಶನ್ ಕೇಳ್ಬೋದು, ಇಲ್ಲ ಎರಡೂ ಕೂಡ ಸಪ್ರೇಟಾಗಿ ಒಂದೊಂದು ಕ್ವಶನ್ ಕೂಡ ಕೇಳಬಹುದು. ಟೈಮ್ ಆ್ಯಂಡ್ ವರ್ಕ್ 1 or 2 ಮಾರ್ಕ್. ಪೈಪ್ಸ್ ಆ್ಯಂಡ್ ಸಿಸ್ಟಮ್ ಕೂಡ 1 ಮಾರ್ಕಿಗೆ ಕೇಳ್ತಾರೆ, ಇಲ್ಲ ಮ್ಯಾಕ್ಸಿಮಮ್ 2 ಮಾರ್ಕ್ವರೆಗೂ ಕೇಳಬಹುದು. ಟೈಮ್, ಸ್ಪೀಡ್, ಡಿಸ್ಟೆನ್ಸ್ 1 to 3 ಮಾರ್ಕ್ವರೆಗೂ ಕೇಳ್ಬೋದು. ಓಕೆ, ಟೈಮಿಂದ ಒಂದು ಕ್ವಶನ್, ಸ್ಪೀಡಿಂದ ಒಂದು ಕ್ವಶನ್ ಆ್ಯಂಡ್ ಡಿಸ್ಟೆನ್ಸಿಂದ ಒಂದು ಕ್ವಶನ್ ಸಪ್ರೇಟಾಗಿ ಒಂದೊಂದು ಟಾಪಿಕ್ಕಿಂದ ಕೇಳಿದರೆ 3 ಮಾರ್ಕ್ವರೆಗೂ ಕ್ವಶನ್ ಕೇಳ್ಬೋದು. ಬೋರ್ಡ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಮ್ಯಾಕ್ಸಿಮಮ್ 1 ಮಾರ್ಕ್. ಓಕೆ, 1 or 2 ಮಾರ್ಕ್ ಅಂತ ಹೇಳ್ಬೋದು. 1 ಮಾರ್ಕ್ ಇಲ್ಲ 2 ಕ್ವಶನ್ ಕೂಡ ಕೇಳೋದು ರೇರ್. ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ 1 to 2 ಮಾರ್ಕ್ವರೆಗೂ ಕೇಳ್ತಾರೆ. ಪರ್ಮುಟೇಷನಲ್ಲೊಂದು, ಕಾಂಬಿನೇಷನಲ್ಲೊಂದು. ಪ್ರೊಬಬಿಲಿಟಿ ಕೂಡ ಅಷ್ಟೇ 1 to 3 ಮಾರ್ಕ್ವರೆಗೂ ಕೇಳ್ತಾರೆ. ಸಮ್ಟೈಮ್ಸ್ 5 ಮಾರ್ಕ್ ಕೂಡ ಕೇಳ್ತಾರೆ. DIಯಲ್ಲಿ ಇನ್ಕ್ಲೂಡ್ ಮಾಡಿ ಪ್ರೊಬಬಿಲಿಟಿಯನ್ನು 5 ಮಾರ್ಕಿಗೆ ಕೂಡ ಕೇಳ್ತಾರೆ. ಮನ್ಸುರೇಷನ್ ಕೂಡ ಅಷ್ಟೇ 1 to 3 ಮಾರ್ಕಿಗೆ ಕೇಳ್ತಾರೆ.
ಡೇಟಾ ಇಂಟರ್ಪ್ರಿಟೇಷನ್ ಒಂದು ಸೆಟ್ ಕೇಳಿದರೆ 5 ಮಾರ್ಕ್, ಒಂದು ಸೆಟ್ ಕೇಳಿದರೆ 5 ಮಾರ್ಕ್, 2, 3, 4 ಸೆಟ್ವರೆಗೂ ಕೇಳ್ಬೋದು. 4 ಸೆಟ್ವರೆಗೂ ಕೇಳಿದ್ರೆ 20 ಮಾರ್ಕ್ವರೆಗೂ ಇರುತ್ತೆ. ಓಕೆ, 2, 3 ಸೆಟ್ವರೆಗೂ ಕೇಳ್ತಾರೆ, ಅಂದರೆ 15 ಮಾರ್ಕ್ಸ್ವರೆಗೆ ಕೇಳ್ತಾರೆ. ಡೇಟಾ ಇಂಟರ್ಪ್ರಿಟೇಷನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ DIs ಬರುತ್ತೆ. ಡೇಟಾ ಇಂಟರ್ಪ್ರಿಟೇಷನ್, ಡೇಟಾ ಟೇಬಲ್ಸ್, ಬಾರ್ ಗ್ರಾಫ್, ಪೈ ಚಾರ್ಟ್, ಲೈನ್ ಚಾರ್ಟ್, ರಡಾರ್ ಗ್ರಾಫ್, ಟ್ರಯಾಂಗ್ಯುಲರ್ ಬಾರ್ ಡಯಾಗ್ರಾಮ್, ಕೇಸ್ ಸ್ಟಡಿ, ಮಿಕ್ಸ್ಡ್ ಗ್ರಾಫ್ಸ್, ಹೀಗೆ ಇಷ್ಟು ಟೈಪ್ಸ್ ಆಫ್ ಡೇಟಾ ಇಂಟರ್ಪ್ರಿಟೇಷನ್ ನಾವು ನೋಡ್ಬೋದು ಎಕ್ಸಾಮಿನೇಷನಲ್ಲಿ. ಡೇಟಾ ಟೇಬಲಿಂದ ಒಂದು, ಬಾರ್ ಗ್ರಾಫಿಂದ ಒಂದು, ಪೈ ಚಾರ್ಟಿಂದ ಒಂದು, ಹೀಗೆ 3 ಸೆಟ್ ಕೇಳ್ಬೋದು. ಇಲ್ಲ ಲೈನ್ ಚಾರ್ಟಿಂದ ಒಂದು, ಪೈ ಚಾರ್ಟಿಂದ ಒಂದು, ಕೇಸ್ ಸ್ಟಡಿ ಒಂದು, ಇಲ್ಲ ಮಿಕ್ಸ್ಡ್ ಗ್ರಾಫ್ಸಿಂದ ಒಂದು, ಹೀಗೆ ಡಿಫ್ರೆಂಟಾಗಿ ಕ್ವಶನ್ಸ್ ಕೇಳ್ತಾರೆ. ಡೇಟಾ ಸಫಿಷಿಯನ್ಸಿ 5 ಮಾರ್ಕ್ನ ಕ್ವಶನ್ ಇರುತ್ತೆ. ಕಂಪ್ಯಾರಿಸನ್ ಆಫ್ ಕ್ವಾಂಟಿಟೀಸ್ ಬಂದು 5 ಮಾರ್ಕ್, 3 to 5 ಮಾರ್ಕ್ ಅಂತ ಹೇಳ್ಬೋದು. 3 to 5 ಮಾರ್ಕ್. ಸೊ ಒನ್ಸ್ ಫಸ್ಟಿಂದ ನೋಡ್ಕೊ ಬಂದ್ಬಿಡೋಣ. ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ಮಿಸ್ಸಿಂಗ್ ನಂಬರ್ ಸೀರೀಸ್, ರಾಂಗ್ ನಂಬರ್ ಸೀರೀಸ್, equation solving, averages, percentage, ratio and proportion, partnership, profit loss and discount, simple and compound interest, time and work, pipes and systems, time, speed, distance, boards and streams, permutation and combination, probability, mensuration, data interpretation and analysis, ಅದರಲ್ಲಿ ಇಷ್ಟೆಲ್ಲ ಬರುತ್ತೆ. ಆ್ಯಂಡ್ ಡೇಟಾ ಸಫಿಷಿಯನ್ಸಿ ಮತ್ತು ಕಂಪ್ಯಾರಿಸನ್ ಆಫ್ ಕ್ವಾಂಟಿಟೀಸ್, ಇದೆಲ್ಲದೂ ಕೂಡ QT, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂಡರ್ ಬರ್ತಕ್ಕಂಥ ಟಾಪಿಕ್ಸು. ನ್ಯೂಮರಿಕಲ್ ಎಬಿಲಿಟಿ ಅಥವಾ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಇಷ್ಟೆಲ್ಲ ಟಾಪಿಕ್ಸ್ನ ನೋಡ್ಬೋದು. ಆಫ್ಟರ್ ದಟ್ ರೀಸನಿಂಗ್ ಎಬಿಲಿಟಿ. ರೀಸನಿಂಗ್ ಎಬಿಲಿಟಿ ಸಬ್ಜೆಕ್ಟ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋದಾದರೆ, ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್ಶಿಪ್, ಇನ್ಇಕ್ವಾಲಿಟೀಸ್, ಡೈರೆಕ್ಷನ್ ಸೆನ್ಸ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್, ಸಿಲಾಯಿಸಮ್, ಆಲ್ಫಾ ನ್ಯೂಮರಿಕ್ ಸಿಂಬಲ್ ಸೀರೀಸ್, ಸೀಟಿಂಗ್ ಅರೇಂಜ್ಮೆಂಟ್, ಪಜಲ್ ಟೆಸ್ಟ್, ಡೇಟಾ ಸಫಿಷಿಯನ್ಸಿ, ಮಷಿನ್ ಇನ್ಪುಟ್ ಔಟ್ಪುಟ್, ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ಸ್ ಆ್ಯಂಡ್ ಕೋರ್ಸ್ ಆಫ್ ಆ್ಯಕ್ಷನ್. ಮೇಯ್ನಾಗಿ ಇಷ್ಟಿರುತ್ತೆ. ಓಕೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? ಕೋಡಿಂಗ್, ಡಿಕೋಡಿಂಗ್ ಕ್ವಶನ್ನ 1 ಮಾರ್ಕ್ ಕ್ವಶನ್ ಕೂಡ ಕೇಳ್ಬೋದು, ಆರ್ 5 ಮಾರ್ಕ್ನ ಕ್ವಶನ್ ಕೂಡ ಕೇಳ್ಬೋದು. 1 ಮಾರ್ಕ್ ಆರ್ 5 ಮಾರ್ಕ್, ಟೋಟಲ್ ಆಗಿ 5 to 7 ಮಾರ್ಕ್ವರೆಗೂ ಕೇಳ್ಬೋದು. ಲೈಕ್ 5 ಮಾರ್ಕ್ನ 1 ಸೆಟ್ ಕೇಳ್ತಾರೆ, ಮತ್ತು 1 ಮಾರ್ಕ್ನ 2 ಕ್ವಶನ್ ಕೇಳಿದ್ರು ಕೂಡ 5 to 7 ಮಾರ್ಕಿಗೆ ಕ್ವಶನ್ ಕೇಳ್ಬೋದು. ಬ್ಲಡ್ ರಿಲೇಷನ್ಶಿಪ್ಪಲ್ಲಿ 3 to 5 ಮಾರ್ಕ್ಸ್, ಇನ್ಇಕ್ವಾಲಿಟೀಸ್ ಕೂಡ 3 to 5 ಮಾರ್ಕ್ಸ್, ಡೈರೆಕ್ಷನ್ ಸೆನ್ಸ್ ಕೂಡ 3 to 5 ಮಾರ್ಕ್ಸ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಆಲ್ಸೋ 3 to 5 ಮಾರ್ಕ್. ಸೊ ಇದೆಲ್ಲ ಟಾಪಿಕ್ಗಳಿಂದ 3 to 5 ಮಾರ್ಕ್ವರೆಗೂ ಕ್ವಶನ್ ಬರುತ್ತೆ. ಓಕೆ, 3 ಮಾರ್ಕ್ to 5 ಮಾರ್ಕ್ವರೆಗೂ ಕ್ವಶನ್ ಬರುತ್ತೆ. ಬ್ಲಡ್ ರಿಲೇಷನ್ಶಿಪ್, ಇನ್ಇಕ್ವಾಲಿಟೀಸ್, ಡೈರೆಕ್ಷನ್ ಸೆನ್ಸು, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್, ಸಿಲಾಯಿಸಮ್. ಓಕೆ, ಆಲ್ಫಾ ನ್ಯೂಮರಿಕ್ ನಂಬರ್ ಸೀರೀಸಿಂದ 5 ಮಾರ್ಕ್ ಕ್ವಶನ್ ಬರುತ್ತೆ. 1 ಸೆಟ್ ಕೇಳಿದರೆ 5 ಮಾರ್ಕ್, 2 ಸೆಟ್ ಕೂಡ ಕೇಳ್ತಾರೆ, 2 ಸೆಟ್ ಕೇಳಿದರೆ 10 ಮಾರ್ಕ್ವರೆಗೂ ಕ್ವಶನ್ ಇರುತ್ತೆ ಆಲ್ಫಾ ನ್ಯೂಮರಿಕ್ ಸೀರೀಸಿಂದ. ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಹಾಗೇನೆ, 1 ಸೆಟ್ ಕೇಳಿದರೆ 5 ಮಾರ್ಕು, 4 ಸೆಟ್ವರೆಗೂ ಕೇಳ್ಬೋದು, 5 to 20 ಮಾರ್ಕ್. ಸೀಟಿಂಗ್ ಅರೇಂಜ್ಮೆಂಟಲ್ಲಿ 4 ಸೆಟ್ವರೆಗೂ ಕ್ವಶನ್ ಕೇಳ್ಬೋದು, 20 ಮಾರ್ಕ್ಸ್. ಲೈಕ್ ಹೌ ಸೇಮ್ ಪಜಲ್ ಟೆಸ್ಟ್ ಕೂಡ ಅಷ್ಟೇ, 1 ಸೆಟ್ ಕೇಳಿದರೆ 5 ಮಾರ್ಕ್, 4 ಸೆಟ್ವರೆಗೂ ಕೇಳ್ಬೋದು, 20 ಮಾರ್ಕ್. ಹೇಗೆ ಅಂದರೆ, ಸೀಟಿಂಗ್ ಅರೇಂಜ್ಮೆಂಟಲ್ಲಿ 1 ಕೇಳ್ತಾ ಇದ್ದಾರೆ ಅಂದರೆ ಪಜಲಲ್ಲಿ ಒಂದು 3 ಕೇಳ್ತಾರೆ. ಇಲ್ಲ ಪಜಲಲ್ಲಿ 1 or 2 ಕೇಳಿದರೆ ಇದರಲ್ಲಿ 1 or 2, 3 ಸೀಟಿಂಗ್ ಅರೇಂಜ್ಮೆಂಟ್. ಲೈಕ್ ಇದೆರಡು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಆ ಥರ ಮಾಡ್ತಾರೆ. ಡೇಟಾ ಸಫಿಷಿಯನ್ಸಿಯಿಂದ 5 ಮಾರ್ಕ್ನ ಕ್ವಶನ್ ಬರುತ್ತೆ. ಮಷಿನ್ ಇನ್ಪುಟ್ ಔಟ್ಪುಟ್ 5 ಮಾರ್ಕ್ನ ಕ್ವಶನ್ ಬರುತ್ತೆ. ಡಿಸಿಷನ್ ಮೇಕು ಮತ್ತು ಪ್ರಾಬ್ಲಮ್ಸ್ ಆ್ಯಂಡ್ ಕೋರ್ಸ್ ಆಫ್ ಆ್ಯಕ್ಷನ್ 3 to 5 ಮಾರ್ಕಿಗೆ ಮೇನ್ಸಲ್ಲಿ ಕೇಳ್ತಾರೆ. ಪ್ರಿಲಿಮ್ಸಲ್ಲಿ ಬರೋಲ್ಲ ಈ ಕ್ವಶನು. ಈ ಎಲ್ಲ ಟಾಪಿಕ್ಕು ಇಲ್ಲಿವರೆಗೂ ಕೂಡ ಪ್ರಿಲಿಮ್ಸಲ್ಲಿ ಕೇಳ್ತಾರೆ. ಈ 2 ಟಾಪಿಕ್ ಮೇನ್ಸಲ್ಲಿ ಇರುತ್ತೆ. ಮೇನ್ಸಲ್ಲಿ ಇದೆಲ್ಲದೂ ಕೂಡ ಇನ್ಕ್ಲೂಡ್ ಕೂಡ ಆಗಿರುತ್ತೆ. ಕೋಡಿಂಗ್, ಡಿಕೋಡಿಂಗ್ ಇರುತ್ತೆ, ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಇರುತ್ತೆ. ಪ್ರಿಲಿಮ್ಸಲ್ಲಿ ಇದೆರಡೂ ಬರೋಲ್ಲ. ಓಕೆ, ಇದು ರೀಸನಿಂಗ್ ಎಬಿಲಿಟಿ. ಆದರೆ ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ, ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ರೀಡಿಂಗ್ ಕಂಪ್ರಹೆಷನ್, ಎರರ್ ಡಿಟೆಕ್ಷನ್, vocabulary, place replacement, sentence improvement, para jumbles, close test, spelling errors, fill in the blanks, sentence connectors, word swap, word usage, sentence completion. ಇಷ್ಟೆಲ್ಲ ಟಾಪಿಕ್ನ ನೋಡ್ಬೋದು. ರೀಡಿಂಗ್ ಕಂಪ್ರೆನ್ಷನಿಂದ 10 to 12 ಮಾರ್ಕ್ವರೆಗೂ ಎಕ್ಸ್ಪೆಕ್ಟ್ ಮಾಡ್ತೀವಿ. 10 to 12 ಮಾರ್ಕ್ವರೆಗೂ ಕ್ವಶನ್ ಕೇಳ್ತಾರೆ. ಲೈಕ್ ಒಂದು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜಿಂದ 10 ರಿಂದ 12 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. 12 ಕ್ವಶನ್ ಕೇಳ್ಬೋದು. ಎರರ್ ಡಿಟೆಕ್ಷನ್ನು
5 ಮಾರ್ಕಿಗೆ ಕೇಳ್ತಾರೆ. ಲೈಕ್ ಎರರ್ ಡಿಟೆಕ್ಷನ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಕೊಟ್ಬಿಡ್ತಾರೆ, ಅದರಲ್ಲಿ ಎಲ್ಲಿ ಎರರ್ ಇದೆ ಅಂತೇಳಿ ಕಂಡುಹಿಡಿಬೇಕಾಗತ್ತೆ. ಅದು 5 ಕ್ವಶನ್. ವೊಕ್ಯಾಬುಲರಿ 2 to 5 ಮಾರ್ಕ್ವರೆಗೂ ಕೇಳ್ತಾರೆ. 2 to 5 ಮಾರ್ಕ್ವರೆಗೆ ಕೇಳಬಹುದು. ಟ್ರೇಸ್ ರಿಪ್ಲೇಸ್ಮೆಂಟ್ ಕೂಡ ಅಷ್ಟೇ. ಟ್ರೇಸ್ ರಿಪ್ಲೇಸ್ಮೆಂಟು 2 to 5 ಮಾರ್ಕ್. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೂಡ ಅಷ್ಟೇ, ಒಂದು 3 to 5 ಮಾರ್ಕ್ವರೆಗೂ ಕೇಳ್ತಾರೆ. ಪ್ಯಾರಾಜಂಬಲ್ಸ್ 5 ಮಾರ್ಕ್ನ ಕ್ವಶನ್ ಇರುತ್ತೆ. ಸೊ ಪ್ಯಾರಾಜಂಬಲ್ಸ್ ಅಂದರೆ ಹೇಗೆ, ಫಾರ್ ಎಕ್ಸಾಂಪಲ್ 1 2 3 4 5 6 ಸೆಂಟೆನ್ಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. A B C D E F. ಓಕೆ, ಈ 6 ಸೆಂಟೆನ್ಸಲ್ಲಿ 5 ಕ್ವಶನ್ ಕೇಳ್ತಾರೆ. 1 2 3 4 5. ಫಸ್ಟ್ ಸೆಂಟೆನ್ಸ್ ಎಲ್ಲಿದೆ ಅಂತ ನಾವು ಹುಡುಕಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಂಟೆನ್ಸ್ E ಎಲ್ಲಿದೆ, ಸೆಕೆಂಡ್ ಸೆಂಟೆನ್ಸ್ B ಎಲ್ಲಿದೆ, ಥರ್ಡ್ ಸೆಂಟೆನ್ಸ್ E, ಫೋರ್ತ್ ಸೆಂಟೆನ್ಸ್ C, ಫಿಫ್ತ್ ಸೆಂಟೆನ್ಸ್ A ಆ್ಯಂಡ್ ಸಿಕ್ಸ್ತ್ ಸೆಂಟೆನ್ಸ್ F. ಈ ಥರ ನಾವು ಅರೇಂಜ್ ಮಾಡಬೇಕಾಗತ್ತೆ. ಜಂಬಲ್ಡ್ ಆಗಿರುತ್ತೆ, ಅಂದರೆ ಶಫಲ್ ಆಗಿರುತ್ತೆ ಮೇಲೆ ಕೆಳಗೆ. ನಾವು ಅರೇಂಜ್ ಮಾಡಿದ ಮೇಲೆ ಫಸ್ಟ್ ಸೆಂಟೆನ್ಸ್ ಯಾವುದು, ಸೆಕೆಂಡ್ ಸೆಂಟೆನ್ಸ್ ಯಾವುದು, ಲಾಸ್ಟ್ ಸೆಂಟೆನ್ಸ್ ಯಾವುದು, ಈ ಥರ 5 ಕ್ವಶನ್ ಕೇಳ್ತಾರೆ. ಸೊ 5 ಮಾರ್ಕ್ ಇರುತ್ತೆ. ಕ್ಲೋಸ್ ಟೆಸ್ಟ್ ಕೂಡ 5 ರಿಂದ 8 ಮಾರ್ಕ್ವರೆಗೂ ಕೇಳ್ಬೋದು. ಕ್ಲೋಸ್ ಟೆಸ್ಟ್ ಹೇಗೆ ಅಂತ ಹೇಳಿದ್ರೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಅಲ್ಲಲ್ಲಿ ಬ್ಲ್ಯಾಂಕ್ಸ್ ಇರುತ್ತೆ. ಓಕೆ, ಈ ಬ್ಲ್ಯಾಂಕಿಗೆ A B C ಅಂತ ಕೊಡ್ತಾ ಹೋಗ್ತಾರೆ. A ಇರೋ ಜಾಗದಲ್ಲಿ ಏನು ಬರಬೇಕು, B ಇರೋ ಜಾಗದಲ್ಲಿ ಏನು ಬರಬೇಕು ಅಂತೇಳಿ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ ಥ್ರೂ ಆಪ್ಷನ್. ಅದೊಂದು 5 to 8 ಮಾರ್ಕ್ ಕೇಳ್ತಾರೆ. ಸ್ಪೆಲ್ಲಿಂಗ್ ಎರರ್ಸು ಕೂಡ 3 to 5 ಮಾರ್ಕ್ವರೆಗೂ ಕೇಳ್ತಾರೆ. 3 to 5 ಮಾರ್ಕ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಅಷ್ಟೇ 3 to 5 ಮಾರ್ಕ್. ಸೆಂಟೆನ್ಸ್ ಕನೆಕ್ಟರ್ಸ್ somehow like 3 ಕ್ವಶನ್ಸ್ ಕೇಳ್ಬೋದು, ಮ್ಯಾಕ್ಸಿಮಮ್ 5 ಕ್ವಶನ್ ಮ್ಯಾಕ್ಸಿಮಮ್. ವರ್ಡ್ ಸ್ವ್ಯಾಪ್ ಅಷ್ಟೇ 5 ಮಾರ್ಕ್ವರೆಗೂ ಕೇಳ್ಬೋದು, ಲೈಕ್ 3 to 5 ಮಾರ್ಕ್ವರೆಗೂ ಕೇಳ್ತಾರೆ. ವರ್ಡ್ ಯೂಸೇಜ್ ಅಷ್ಟೇ 3 ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ಮ್ಯಾಕ್ಸಿಮಮ್ 5 ಕೂಡ ಇರಬಹುದು. ಸೆಂಟೆನ್ಸ್ ಕಂಪ್ಲೀಷನ್ ಅಷ್ಟೇ 3 to 5 ಮಾರ್ಕ್. ಇಂಗ್ಲೀಷಲ್ಲಿ ರೀಡಿಂಗ್ ಕಂಪ್ರಹೆನ್ಷನ್, ಎರರ್ ಡಿಟೆಕ್ಷನ್, ವೊಕ್ಯಾಬುಲರಿ, ಫ್ರೇಸ್ ರಿಪ್ಲೇಸ್ಮೆಂಟ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಪ್ಯಾರಾಜಂಬಲ್ಸ್, ಕ್ಲೋಸ್ ಟೆಸ್ಟ್, ಸ್ಪೆಲ್ಲಿಂಗ್ ಎರರ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸೆಂಟೆನ್ಸ್ ಕನೆಕ್ಟರ್ಸ್, ವರ್ಡ್ ಸ್ವ್ಯಾಪ್, ವರ್ಡ್ ಯೂಸೇಜ್, ಸೆಂಟೆನ್ಸ್ ಕಂಪ್ಲೀಷನ್, ಇದೆಲ್ಲ ಇಂಗ್ಲೀಷ್ನ ಟಾಪಿಕ್ ಆಗಿರುತ್ತೆ. ಆಫ್ಟರ್ ದಟ್ ಇಂಗ್ಲೀಷ್ ಆದಮೇಲೆ QT ನೋಡಿದ್ವಿ, ರೀಸನಿಂಗ್ ನೋಡಿದ್ವಿ, ಇಂಗ್ಲೀಷ್ ನೋಡಿದ್ವಿ. ಇಂಗ್ಲೀಷ್ ಆದಮೇಲೆ ಜನರಲ್ ಅಥವಾ ಎಕನಾಮಿಕ್ ಫಿನಾನ್ಷಿಯಲ್ ಅವೇರ್ನೆಸ್ಸಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್. ಇದರಲ್ಲಿ ಸಪ್ರೇಟಾಗಿ ಎಷ್ಟೆಷ್ಟು ಮಾರ್ಕ್ಸಿಗೆ ಅಂತೇಳಿ ಹೇಳೋಕ್ಕಾಗಲ್ಲ, ಎಲ್ಲದೂ ಕೂಡ ಇನ್ಕ್ಲೂಡ್ ಮಾಡಿ ಕ್ವಶನ್ ಕೇಳ್ತಾರೆ. ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ ಮಿನಿಮಮ್ 6 ಮಂತ್ಸ್ ಬೇಕಾಗುತ್ತೆ. 6 to 8 ಮಂತ್ಸಿಂದ ಕ್ವಶನ್ ಕೇಳ್ತಾರೆ. 6 ಮಂತ್ಸ್ ಎಲ್ಲ ಇವಾಗಲ್ಲ, 8 ಮಂತ್ಸಿಂದನೂ ಕ್ವಶನ್ ಕೇಳ್ತಾ ಇದ್ದಾರೆ. ಪ್ರೀವಿಯಸ್ 8 ಮಂತ್ಸಿಂದನೂ ಬೇಕಾಗುತ್ತೆ. ಬುಕ್ಸ್ ಆ್ಯಂಡ್ ಆಥರ್ಸ್, ಇವಾಗ ರೀಸೆಂಟಾಗಿ ಯಾವುದಾದ್ರು ಬುಕ್ನ ಬರೀತಾ ಇದ್ದಾರೆ, ಅದರ ಆಥರ್ ಯಾರು, ಇಲ್ಲ ಯಾರು ಪಬ್ಲಿಷ್ ಮಾಡಿದ್ರು ಅಂತೇಳಿ ಕೇಳ್ತಾರೆ. ಆ್ಯಂಡ್ ರೀಸೆಂಟ್ ಅಪಾಯಿಂಟ್ಮೆಂಟ್ಸ್, ನ್ಯಾಷನಲಲ್ಲಾಗಲಿ ಇಂಟರ್ನ್ಯಾಷನಲ್ ಆಗಲಿ ಸ್ಟೇಟಲ್ಲಾಗಿ ಯಾರಾದರೂ CM ಅಪಾಯಿಂಟ್ ಆಗ್ತಾ ಇದ್ದಾರೆ, ಇಲ್ಲ PM ಪ್ರೆಸಿಡೆಂಟ್ ಅಪಾಯಿಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೀಸೆಂಟಾಗಿ ಏನಾದರೂ ಇನೋವೇಷನ್ಸ್ ನಡೀತಾ ಇದೆ, ಟೆಕ್ನಾಲಜೀಸ್ ಬಗ್ಗೆ ಕೇಳ್ಬೋದು. ಸ್ಟೇಟ್ಸ್ ಆ್ಯಂಡ್ ಇಟ್ಸ್ ಸ್ಕೀಮ್, ಬೇರೆ ಬೇರೆ ಸ್ಟೇಟ್ಗಳಿರುತ್ತೆ, ಅದರಲ್ಲಿ ಏನೆಲ್ಲ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರಲ್ವ ಅದ್ರ ಬಗ್ಗೆನೂ ಕೂಡ ಓದ್ಕೋಬೇಕಾಗತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಕೂಡ ಇರುತ್ತೆ. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕಾನಮಿ, ಓಕೆ, ನ್ಯಾಷನಲ್ ಎಕಾನಮಿ ಬಗ್ಗೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಎಕಾನಮಿ. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಕೇಳ್ತಾರೆ. ಬ್ಯಾಂಕಿಂಗ್ ಟರ್ಮ್ಸ್ ಆ್ಯಂಡ್ ಸ್ಕೀಮ್ಸ್, ಬ್ಯಾಂಕಲ್ಲೂ ಕೂಡ ಸ್ಕೀಮ್ಸ್ ಬರುತ್ತಲ್ವ ಅದ್ರ ಬಗ್ಗೆ ಕೇಳ್ತಾರೆ. ಅವಾರ್ಡ್ಸ್ ಆ್ಯಂಡ್ ಆನರ್ಸ್, ಸ್ಪೋರ್ಟ್ಸ್, ಸ್ಟೇಟ್ ಆ್ಯಂಡ್ ಕಲ್ಚರ್. ಓಕೆ, ಯಾವ್ಯಾವ ಸ್ಟೇಟಲ್ಲಿ ಡಿಫ್ರೆಂಟ್ ಕಲ್ಚರ್ಸ್ ಇರುತ್ತಲ್ವ, ಲೈಕ್ ಟ್ರೆಡಿಷ್ನಲ್ ಡ್ಯಾನ್ಸ್ ಇರುತ್ತೆ, ಟ್ರೆಡಿಷ್ನಲ್ ಡ್ಯಾನ್ಸ್ ಇಲ್ಲ ಅಂತ ಹೇಳಿದರೆ ಫೆಸ್ಟಿವಲ್ಸ್ ಇರುತ್ತೆ, ಟ್ರೆಡಿಷ್ನಲ್ ಫೆಸ್ಟಿವಲ್ ಇರುತ್ತೆ. ಓಕೆ, ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಹಾರ್ವೆಸ್ಟಿಂಗ್ ಫೆಸ್ಟಿವಲ್ ಅಥವಾ ಟ್ರೆಡಿಷ್ನಲ್ ಫೆಸ್ಟಿವಲ್ಸ್ ಎಲ್ಲ ಇರುತ್ತೆ, ಅದ್ರ ಬಗ್ಗೆ ಕೇಳ್ತಾರೆ, ಕ್ವಶನ್ ಇರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್, ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಅದರ ಥೀಮ್ಸ್ ಬಗ್ಗೆ ಕೂಡ ಕೇಳ್ತಾರೆ. ಕಂಟ್ರೀಸ್, ಕ್ಯಾಪಿಟಲ್ ಆ್ಯಂಡ್ ಕರೆನ್ಸೀಸ್, ಇಂಟರ್ನ್ಯಾಷನಲ್ ಕಂಟ್ರೀಸ್ದು ಅದರ ಕ್ಯಾಪಿಟಲ್, ಕರೆನ್ಸಿ, PM ಪ್ರೆಸಿಡೆಂಟ್ ಎಲ್ಲದು ಕೂಡ ಕೇಳಬಹುದು. ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸಮಿಟ್ಸ್, ಓಕೆ. MOUs, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್. MOUs ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಸ್, ಬೇರೆ ಬೇರೆ ಕಂಟ್ರೀಸ್ ಜೊತೆ ಅಗ್ರಿಮೆಂಟ್ಸ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡ್ಕೊಳ್ಳುತ್ತಲ್ವ ಇಂಡಿಯಾ, ಅದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಒಬಿಚುವರೀಸ್ ಅಂದರೆ ರೀಸೆಂಟಾಗಿ ಡೆತ್ ಆಗಿರೋದು, ಎಕ್ಸ್ಪೈರ್ಡ್ ಆಗಿರ್ತಾರಲ್ವ ಅವ್ರ ಬಗ್ಗೆ ಕೇಳ್ತಾರೆ. RBI ನ್ಯೂಸ್ ಎಟ್ಸೆಟ್ರಾ.
ಅಂದರೆ ಮ್ಯಾಕ್ಸಿಮಮ್ ನಮಗೆ ರೀಸೆಂಟಾಗಿ ಏನೆಲ್ಲ ನಡೀತಾ ಇದೆ 8 ಮಂತ್ಸಿಂದ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಮ್ಯಾಕ್ಸಿಮಮ್ ಕ್ವಶನ್ ಕವರ್ ಆಗುತ್ತೆ ಇದರಲ್ಲಿ. ಅಪ್ ಟು 90%, 85 to 90% ಕರೆಂಟ್ ಅಫೇರ್ಸಿಂದನೇ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಇನ್ ದ ಸೆನ್ಸ್ ಈ ಎಲ್ಲ ಟಾಪಿಕ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ರೀಸೆಂಟಾಗಿ ಯಾವ ಬುಕ್ ಬಂದಿದೆ, ಇಲ್ಲ ರೀಸೆಂಟಾಗಿ ಅಪಾಯಿಂಟ್ ಆಗಿರೋರು, ಸ್ಟೇಟ್ಸು ಇವಾಗ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಸ್ಕೀಮ್ಸ್ ಯಾವುದು, ಬ್ಯಾಂಕಿಂಗ್ ಹೊಸ ಸ್ಕೀಮ್ ಏನಾದರೂ ಬಂದರೆ, ಯಾರಿಗಾದರೂ ಅವಾರ್ಡ್ ಕೊಟ್ಟಿದ್ದಾರೆ ಅಂದರೆ ಅದೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಆಫ್ಟರ್ ದಟ್ ಕಂಪ್ಯೂಟರ್ ಅವೇರ್ನೆಸ್. ಕಂಪ್ಯೂಟರಲ್ಲಿ ಸಪ್ರೇಟಾಗಿ ಹೇಳೋಕ್ಕಾಗಲ್ಲ, ಎಷ್ಟು ಮಾರ್ಕಿಗೆ ಕೇಳ್ತಾರೆ ಅಂತ. ಇದರಲ್ಲೂ ಕೂಡ ಹಿಸ್ಟ್ರಿ ಆಫ್ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ. ಇದರಲ್ಲಿ 2ರಿಂದ 3 ಕ್ವಶನ್, 1, 2, 3 ಕ್ವಶನ್ಸ್ ಕೂಡ ಕೇಳಬಹುದು. ಕಂಪ್ಯೂಟರ್ ಫಂಡಮೆಂಟಲ್ಸ್ ಆ್ಯಂಡ್ ಟರ್ಮಿನಾಲಜೀಸ್, ಕಂಪ್ಯೂಟರ್ ಮೆಮೊರಿ, ಕೀಬೋರ್ಡ್ ಶಾರ್ಟ್ಕಟ್ಸ್, ಓಕೆ, ಶಾರ್ಟ್ಕಟ್ ಕೀಸ್ ಬಗ್ಗೆ ಕೂಡ ಕೇಳ್ತಾರೆ. ಕಂಪ್ಯೂಟರ್ ಅಬ್ರಿವಿಯೇಷನ್ಸ್, ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಮೈಕ್ರೋಸಾಫ್ಟ್ ಆಫೀಸ್. ಸೊ ಮೈಕ್ರೋಸಾಫ್ಟ್ ಆಫೀಸ್ ಅಂಡರಲ್ಲಿ ಎಲ್ಲದೂ ಬರುತ್ತೆ. ಎಕ್ಸೆಲ್ಲು, ಪವರ್ ಪಾಯಿಂಟು, ವರ್ಡು, ಪೇಂಟ್. ಕಂಪ್ಯೂಟರ್ ಅಬ್ರಿವೇಷನ್ ಅಂದರೆ ಶಾರ್ಟ್ ಫಾರ್ಮ್ ಇರುತ್ತೆ, ಅದಕ್ಕೆ ಫುಲ್ ಫಾರ್ಮ್ ಕೇಳ್ತಾರೆ. ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್, ಓಕೆ, ಹಾರ್ಡ್ವೇರ್ ಸಾಫ್ಟ್ವೇರ್ ಅದೇ ಸಪ್ರೇಟ್ ಟಾಪಿಕ್ ಓದಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ. OS ಆಪ್ರೇಟಿಂಗ್ ಸಿಸ್ಟಮ್, ನಂಬರ್ ಸಿಸ್ಟಮ್, ಓಕೆ, ಡಿಫ್ರೆಂಟ್ ನಂಬರ್ ಸಿಸ್ಟಮ್ಸ್ ಇರುತ್ತೆ, ಬೈನರಿ, ಓಕೆ, ಆಕ್ಟಲ್ ಈ ಥರ ಎಲ್ಲ ಇರುತ್ತಲ್ವ ಅದ್ರ ಬಗ್ಗೆ. ಇಂಟರ್ನೆಟ್, ನೆಟ್ವರ್ಕಿಂಗ್, ಲಾಜಿಕಲ್ ಗೇಟ್ಸ್, ಓಕೆ, ಲಾಜಿಕ್ ಗೇಟ್ಸ್ ಬಗ್ಗೆ ಕೂಡ ಇರುತ್ತೆ, ಎಟ್ಸೆಟ್ರಾ ಬೇರೆ ಬೇರೆದೆಲ್ಲ ಇರುತ್ತೆ. ಟೋಪೋಲಜಿ ಆಗಲಿ ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಕಮ್ಯುನಿಕೇಷನ್, ಸೊ ಕಂಪ್ಯೂಟ್ರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಇದಿಷ್ಟು ಸಿಲೆಬಸ್ ಆಗಿರುತ್ತೆ. ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿಂಗ್ ಸಿಲೆಬಸ್ನ ಯಾರೆಲ್ಲ ಫಾಲೋ ಮಾಡ್ತಾರೆ ಅಂದರೆ RBI, LIC, NICL ಆ್ಯಂಡ್ IDBI ಇವರೆಲ್ಲರೂ ಕೂಡ ಸೇಮ್ ಸಿಲೆಬಸ್ನೇ ಫಾಲೋ ಮಾಡ್ತಾರೆ. ಇನ್ ದ ಸೆನ್ಸ್ IBPS ಬೋರ್ಡ್ ಅಂಡರಲ್ಲಿ ಏನೆಲ್ಲ ಬರುತ್ತೋ ಸೇಮ್ ಸಿಲೆಬಸ್ ಇರುತ್ತೆ. ಒಂದು ಸಲ ರಿಕ್ಯಾಪ್ ಮಾಡ್ಕೊ ಬಂದ್ಬಿಡೋಣ ಸ್ಪೀಡಾಗಿ. ಓಕೆ, QTಯಲ್ಲಿ ಬರ್ತಕ್ಕಂಥ ಟಾಪಿಕ್ ಆ್ಯಂಡ್ ರೀಸನಿಂಗ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ಟಾಪಿಕ್ ಇಂಗ್ಲೀಷ್, ಜನರಲ್ ಎಕಾನಮಿ, ಫಿನಾನ್ಷಿಯಲ್ ಅವೇರ್ನೆಸ್ ಆ್ಯಂಡ್ ಕಂಪ್ಯೂಟರ್ ಅವೇರ್ನೆಸ್. ಈ 5 ಟಾಪಿಕ್ಗಳು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಸಿಲೆಬಸ್ಸಲ್ಲಿರುತ್ತೆ. ಬ್ಯಾಂಕಿಂಗ್ ಎಕ್ಸಾಮಿನೇಷನ್ನ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತೇಳಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ತಾ ಹೋಗೋಣ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.